ಕಲಬುರಗಿ ಜಿಲ್ಲೆಯ ಭಗವತಿ ಸಾಗರ ಮಾಡೋ ರೈತರಿಗೆ ಹಕ್ಕುಪತ್ರ ಕೊಡಲೇಬೇಕು. ಕಲಬುರಗಿ ಜಿಲ್ಲೆಯ ಬಗರಕುಂ ಸಾಗರ ಮಾಡೋ ರೈತರಿಗೆ ಹಕ್ಕುಪತ್ರ ಕೊಡಲೇಬೇಕು. ಬೇಕೇ ಬೇಕು. ರೈತರ ಜಮೀನನ್ನು ನಂಬಿ ಸಾಗಣೆ ಮಾಡುತ್ತಿರುವ ಬಗರಕುಂ ರೈತರಿಗೆ ಹಕ್ಕುಪತ್ರ ನೀಡಲೇಬೇಕು. ಸ್ನೇಹಿತರೆ, ಇವತ್ತಿನ ದಿವಸ AIKKMS ರೈತ ಸಂಘಟನೆ ವತಿಯಿಂದ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹದ ಉದ್ದೇಶ ಅಂತಂದರೆ, ಇವತ್ತು ಕಳೆದ 30, 40, 50, 60 ವರ್ಷದಿಂದ ಏನು ಬಡ ರೈತರು ಒಂದು ಜಮೀನನ್ನು ಬಗರುಕುಂ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. 2 ಎಕರೆ, 3 ಎಕರೆ, 4 ಎಕರೆ ಜಮೀನು. ಆದರೆ ಇಲ್ಲಿವರೆಗೆ ಹಲವಾರು ಹೋರಾಟಗಳು ಮಾಡಿದರೂ ಕೂಡ ಇಲ್ಲಿವರೆಗೆ ಆಳ್ವಿಕೆ ಮಾಡಿರುವಂಥ ಎಲ್ಲ ಸರ್ಕಾರಗಳು ಸಂಪೂರ್ಣ ರೈತರನ್ನು ಕಡೆಗಣಿಸಿಬಿಟ್ಟಿದೆ. ಅವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಇವತ್ತು ಈ ರೈತರು ಏನಿದ್ದಾರೆ ಅವರು ಉಪಜೀವನ ಮಾಡೋದಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರಕ್ಕೆ ಅವರು ಆಹಾರ ಧಾನ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಆದರೆ ಯಾವುದೇ ಕಾಗದ ಪತ್ರದಲ್ಲಿ ಅವರ ಹೆಸರು ಇರದೇ ಇರೋದ್ರಿಂದ ಸರ್ಕಾರದ ಯಾವುದೇ ಸೌಲಭ್ಯಗಳು ಕೂಡ ಈ ರೈತರಿಗೆ ಸಿಗ್ತಾ ಇಲ್ಲ. ಇವತ್ತು ಅದು ಬೆಳೆ ನಷ್ಟ ಆಗಿರ್ಬೋದು, ಇನ್ನಿತರ ಸಾಲ ಆಗಿರ್ಬೋದು, ಬ್ಯಾಂಕ್ ಸಾಲ ತಗೊಳಕ್ಕಾಗಲ್ಲ, ಯಾವ ಸೌಕರ್ಯಗಳು ಕೂಡ ಸರ್ಕಾರದಿಂದ ತಗೊಳಕ್ಕಾಗಲಾರ್ದಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಬಗರುಕುಂ ರೈತರಿದ್ದಾರೆ. ಈ ರೈತರು ಸುಮಾರು ಇಡೀ ಕರ್ನಾಟಕದಲ್ಲಿ 14 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಇವತ್ತು ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ 14 ಲಕ್ಷ ಜನ ರೈತರು ಅರ್ಜಿ ಹಾಕಿದ್ದಾರೆ. ಆದರೆ ಸರ್ಕಾರಗಳು ಇಲ್ಲಿವರೆಗೆ ಕೂಡ ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಬದಲಿಗೆ ಇವತ್ತು ಒಂದ್ ಕಡೆ ರೈತರಿಗೆ ಅರ್ಜಿ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಬೆಂಗಳೂರು ಭೂ ನ್ಯಾಯಾಧೀಕರಣ ಕೋರ್ಟ್ಲಿಂದ ಇವತ್ತು ಸುಮಾರು ರೈತರಿಗೆ ನೋಟಿಸ್ ಕಳಿಸಿದ್ರೆ, ಅರೆಸ್ಟ್ ವಾರೆಂಟ್ ಕಳಿಸಿದ್ರೆ. ಇದು ಸರ್ಕಾರದ ಇಬ್ಬಗೆಯ ಧೋರಣೆ. ಈ ಇಬ್ಬಗೆಯ ಧೋರಣೆ ನೀತಿಯನ್ನು ನಾವು ನಮ್ಮ AIKKMS ರೈತ ಸಂಘಟನೆಯಿಂದ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತ ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇರುವಂತ ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ ನಂತರ ರೈತರ ಬಗ್ಗೆ ಕಿಂಚತ್ತು ಕಾಳಜಿ ಇಲ್ಲ. ಇವತ್ತು ಜಿಂದಾಲ್ ಕಾರ್ಖಾನೆಗೆ 3600 ಎಕರೆ ಜಮೀನು ಕೊಡ್ತಾ ಇದ್ದಾರೆ. ಹೇಗೆ 1 ಎಕರೆಗೆ 1.5 ಲಕ್ಷ ಬೆಲೆ, ಹಂಗೆ 3600 ಎಕರೆ ಜಮೀನು ಜಿಂದಾಲ್ ಕಾರ್ಖಾನೆ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಬಡ ರೈತರು 50-60 ವರ್ಷದಿಂದ ಉಳುಮೆ ಮಾಡಿದ್ರು ಕೂಡ ಇವತ್ತಿನವರೆಗೆ ಅವರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಧರಣಿ ಸತ್ಯಾಗ್ರಹನ ಮಾಡ್ತಾ ಇದೀವಿ. ನಿರಂತರ ಅನಿರ್ದಿಷ್ಟ ಧರಣಿ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆ ಇಷ್ಟೇನೆ, ಉಳುಮೆ ಮಾಡ್ತಾ ಇರುವಂತ ರೈತನಿಗೆ ಹಕ್ಕುಪತ್ರವನ್ನು ಕೂಡಲೇ ಕೊಡಬೇಕು. ಇದು ನ್ಯಾಯಯುತವಾಗಿ ಬಡ ರೈತರಿದ್ದಾರೆ, ಅವರಿಗೆ ಜಮೀನಿಲ್ಲ, ಅವ್ರ ಜೀವನ, ಅವ್ರ ಕುಟುಂಬ ನಡೀತಾ ಇರೋದು ಅವರು ಈ ಉಳುಮೆ ಮಾಡಿದ ಜಮೀನಿನ ಮೇಲೆ. ಆದ್ದರಿಂದ ಕೂಡಲೇ ಎಲ್ಲ ಬಡ ರೈತರಿಗೆ ಜಮೀನು ಹಕ್ಕುಪತ್ರವನ್ನು ಕೊಡ್ಬೇಕಂತೇಳಿ ಒತ್ತಾಯಿಸಿ ಇವತ್ತು ಈ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬಿ ಭಗವಾನ್ ರೆಡ್ಡಿ, AIKKMS ರಾಜ್ಯ ಕಾರ್ಯದರ್ಶಿ, ಕಲಬುರಗಿ.